ಇದು ನಾರ್ಮಲ್ ಮಿಷಿನಾಗಿ ಏನಿತ್ತಲ್ವಾ, ಈ ಬ್ಲಾಕ್ಗಳು ಏನಿದ್ದಾವೆ ಇವೆಲ್ಲ ಚಿಕ್ಕ ಚಿಕ್ಕದಾಗಿದ್ದು. ಇದು ಇಲ್ಲಿಂದ ಬೋಲ್ಟ್ನ ಹಾಕ್ಬಿಟ್ಟು ಇದನ್ನ ಲಾಕ್ ಮಾಡಿದ್ದೀವಲ್ವ, ಹಾಗಾಗಿ ಇದು ಸೆಟ್ಟಿಂಗ್ಸ್ ಚೇಂಜ್ ಆಗೋಲ್ಲ. ಇದು ನೋಡಿ, ಇಲ್ಲೂ ಅಷ್ಟೇ, ಈ ಕಡೆ ಬೋಲ್ಟು ಅಷ್ಟೇ, ಇಲ್ಲಿ ಬೋಲ್ಟ್ ಹಾಕಿದ್ದೀವಲ್ಲ, ಇವನ್ನ ಬಟ್ ಬ್ಲಾಕ್ ಅಂತ ಹೇಳ್ತೀರಲ್ಲ, ಈ ಬ್ಲಾಕ್ಗಳು ಏನಿದ್ರೂ ಫಿಕ್ಸೆಡ್. ಅದು ನೀವೇ ಬಿಚ್ಚೋವರೆಗೂ ಅದು ಶೇಕ್ ಆಗೋದಿಲ್ಲ. ಆಮೇಲೆ ಇನ್ನೊಂದು ಇದರಲ್ಲಿ ಇದು ಸೆನ್ಸರು, ಇದು ಸೆನ್ಸರ್. ಇದು ಈಗ ಇಲ್ಲಿ ಮೋಟ್ರ್ ಆನ್ ಮಾಡಿದ್ದೀವಿ, ಡೋರ್ ಕ್ಲೋಸ್ ಮಾಡಿದ್ರೆ ಅಷ್ಟೇ ರನ್ ಆಗೋದು. ಡೋರ್ ಎತ್ತಿದರೆ ಆಫ್ ಆಗೋದು. ಇಲ್ಲಿ ಸೆನ್ಸರ್ ಇಟ್ಟಿರ್ತೀವಿ. ಇದನ್ನು ಏನಕ್ಕಿದು ಅಂತಂದರೆ, ದಾರಪರ ಸಿಗಾಕೊಂಡಾಗ ನೀವು ಪುಸ್ತಕಂತ ಕೈ ಇಟ್ಬಿಟ್ರೆ ನೀವು ಅದಕ್ಕೆ ಕೈ ತೆಗೆದು ಸಿಗಾಕೊಂಡ್ರೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದು ಮಾಡಿದ್ವಿ. ರಿವರ್ಸ್ ಓಡುತ್ತೆ, ಓಪನ್ ಮಾಡಿದಾಗ ರಿವರ್ಸ್ ಓಡುತ್ತೆ, ಆನ್ ಮಾಡಿದರೆ ಮುಗಿತಿದ್ದು. ಸ್ವಿಚ್ಚು ಇಲ್ಲೇ ಕೊಟ್ಟಿರ್ತೀವಿ, ಬೇಕಂದರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂತಾರೆ ಬಿಟ್ಕೊಡಿ. ಆಮೇಲೆ ಇದ್ರಾಗ ಇನ್ನೊಂದೇನು ಅಂತಂದರೆ, ನೀವೆಲ್ಲಿ ಬೇಕಾದ್ರೂ ಎಳ್ದಾಡ್ಕೊಂಡು ಹೋಗೋದು. ವೀಲ್ ಹಾಕಿರೋದ್ರಿಂದ ಪ್ಲಸ್ ಇದರಲ್ಲಿ ಈ ಸ್ಟೋರೇಜ್ ಏನಿದೆಯಲ್ಲ ದೊಡ್ಡದಾಗಿದೆ. ಯಾಕಂದರೆ ಆ ಹಳೆ ಮಿಷಿನಲ್ಲಿ ಏನಾಗಿತ್ತು, ಈ ಫ್ಯಾನ್ ಏನಿತ್ತು ಒಳಗಡೆಗಿತ್ತು, ಆವಾಗ ಸ್ಟೋರೇಜ್ ಕಡಿಮೆ ಆಗಿತ್ತು. ನೋಡಿ, ಇದು ಇವಾಗ ಫ್ಯಾನು ಆಚೆ ಕಡೆ ಬಂದಿದೆ, ಹಾಗಾಗಿ ಸ್ಟೋರೇಜ್ ಜಾಸ್ತಿ ಸಿಗುತ್ತೆ. ಫ್ಯಾನ್ ಆಚೆ ಕಡೆ ಇರೋದ್ರಿಂದ ನಿಮಗೆ ಗಾಳಿ ಎಲ್ಲ ಇದು ಕ್ಲೀನಾಗಿ ಓಡಾಡುತ್ತೆ. ನೀವು ಈಸಿಯಾಗಿ ಇದನ್ನು ನಟ್ಟು ಬೊಟ್ಟು ತೆಗೆದು ನೀವು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಏನಾರು ಕ್ಲೀನ್ ಮಾಡ್ಕೊಬೇಕು ಅಂದರೆ ನಿಮ್ಗೆ ಏನಾರು ಕ್ಲೀನ್ ಮಾಡ್ಕೊಬೇಕು ಅಂತಂದರೆ ಬರೀ ಜಸ್ಟ್ ಡೋರ್ ಓಪನ್ ಮಾಡ್ಕೊಳ್ಳಿ. ಹಳೆ ಮಷೀನಲ್ಲಿ ಏನಿತ್ತು ಹೇಳಿ, ಎಲ್ಲ ನಟ್ಟು ಬೊಟ್ಟು ಬಿಚ್ಚಬೇಕಾಗಿತ್ತು. ನೋಡಿ, ಅದು ಹೆಂಗಾದ್ರೆ ಹಂಗೆ ಎದ್ಬಿಡ್ರಿ. ಈಗ ನೋಡಿ, ಇದು ಈ ಕಡೆದು ಅಷ್ಟೇ. ಕೊಡಪ್ಪ, ಕೀ ಕೊಡಲ್ಲ ಅದನ್ನು. ಇಲ್ಲ, ಸರಿನಾ? ಈ ಕ್ಲೀನ್ ಮಾಡ್ಕೊಳಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ಎಷ್ಟು ಈಸಿಯಾಗಿದೆ ನೋಡಿ. ಇವಾಗ ಅದು ಹಳೆ ಮಷೀನಲ್ಲಿ ನೋಡಿದರೆ ನೀವು ಏನು ಇವಾಗ ಐಟಮ್ಗಳನ್ನ ಫಿಟ್ ಮಾಡಿದ್ವಲ್ಲ, ಈ ಬೆಲ್ಟು ಲೂಸ್ ಆಗೋದು, ಈ ಚೈನ್ ಲೂಸ್ ಆಗೋದು, ಆ ಸಮಸ್ಯೆಗಳೆಲ್ಲ ಇತ್ತು ಅದ್ರಾಗೆ. ಇವಾಗ ಇದೇನು ಇಲ್ಲವೇ ಇಲ್ಲ ಇದ್ರಾಗ. ಜಸ್ಟ್ ನೀವು ಅದನ್ನು ಕೊಡ್ತಾ ಹೋಗಿ ಅಷ್ಟೇ, ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನಿಲ್ಲ. ನೋಡಿ, ಕ್ವಾಲಿಟಿ ಅಂದರೆ ಇದು. ಅಂದರೆ ನಾವು ಮೊದಲೇನು ಮಾಡಿದ್ವಿ, ಬೇರೆಯವ್ರ ಕಡೆಯಿಂದ ರೆಡಿ ಮಾಡಿಸ್ಕೊಂಡ್ಬಂದು ಯಾರ ಕೇಳಿದವ್ರಿಗೆ ಕೊಡ್ತಾಯಿದ್ವಲ್ವ. ಬಟ್ ಇಲ್ಲ, ನಮಗೆ ಇದೇ ಥರನೇ ಬೇಕು ಅಂಥೇಳಿ, ನಮ್ಮ ಒಂದು ಕ್ವಾಲಿಟಿ ಹಿಂಗೆ ಇರಬೇಕು ಅಂತೇಳಿ ನಾವು ಇದನ್ನು ಈ ಥರ ರೆಡಿ ಮಾಡಿದ್ವಿ. ಇವಾಗ ನೋಡಿ, ಇದೆಲ್ಲೂ ಸಹ ಚೇಂಜ್ ಆಗಂಗೆ ಇಲ್ಲ. ಇದು ಒಂದು ಸರಿ ಫಿಟ್ ಮಾಡಿದ್ಮೇಲೆ ಮುಗಿದೋಯ್ತದು. ನೀವೇ ನೋಡಿ, ಎಲ್ಲ ಕಂಪ್ಲೀಟ್ ವೆಲ್ಡಿಂಗ್ ಮಾಡಿಬಿಟ್ರೆ ಅದೇನು ಮತ್ತೆ ಅದು ಚೇಂಜಸ್ ಆಗಂಗಿಲ್ಲ. ಅದು ನೋಡಿ, ಈಗ ನೀವು ಬೆಲ್ಟ್ ಚೇಂಜ್ ಮಾಡಬೇಕು, ಬೆಲ್ಟ್ ಲೂಸ್ ಆಯ್ತು ಅಂತ ಇಟ್ಕೊಳ್ಳಿ, ಇಲ್ಲಿಂದಲೇ ತೆಗೆದುಬಿಟ್ಟು ಆರಾಮಾಗಿ ಬೆಲ್ಟ್ ಚೇಂಜ್ ಮಾಡ್ಕೊಬೋದು. ಮೆಕ್ಯಾನಿಕ್ಕಿಗೆ ಅವಶ್ಯಕತೆಯೇ ಇಲ್ಲ. ಇದಕ್ಕೆ ಸರ್ ಬೆಲ್ಟ್ ಲೂಸ್ ಆಗಿದೆ ಬನ್ನಿ ಮಾಡಿಕೊಡಿ, ಅದು ಏನೂ ಇಲ್ಲ. ಜಸ್ಟ್ ಆ ಬೆಲ್ಟ್ ತೊಗೊಂಡು ನೀವೇ ಹಾಕೊಂಬಿಡ್ಬೋದು. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಎಲ್ಲ ಬೆಲ್ಟು ಏನು ಬೇಕಾದ್ರೂ ನೀವೇ ಚೇಂಜ್ ಮಾಡ್ಕೊಬೋದು ಇದರಲ್ಲಿ. ಯಾವುದಾ ಇಲ್ಲಿ ಬೇಕಂದರೆ ನೀವು ಈ ಡೋರ್ನ ಓಪನ್ ಮಾಡ್ಕೊಳ್ಳಿ ಬೇಕಾದ್ರೆ. ಇದನ್ನು ಓಪನ್ ಮಾಡಬಾರ್ದು. ಈ ಸ್ಟೋರೇಜ್ ಟ್ಯಾಂಕಿಂದ ಮಾತ್ರ ಓಪನ್ ಮಾಡಬೇಡಿ ಇದನ್ನು. ಇದನ್ನು ಓಪನ್ ಮಾಡ್ಕೊಳ್ಳಿ ಬೇಕಾದ್ರೆ. ಇವೆರಡನ್ನೂ ಓಪನ್ ಮಾಡ್ಕೊಳ್ಳಿ. ಈ ಡೋರ್ ಮಾತ್ರ ಓಪನ್ ಮಾಡಬಾರ್ದು. ಓಪನ್ ಮಾಡಿದರೆ ಗಾಳಿನ ಇಲ್ಲಾಶ್ ಹೇಳ್ಕೊಳುತ್ತೆ, ಅವಾಗ ದಾರ ಇಲ್ಲಾಶ್ ಹೋಗೋದಿಲ್ಲ. ಕೊಡಿ ಬಟ್ಟೆನ. ಇಲ್ಲ, ನಿಮ್ಮ ಮುಖ ಏನು ತೋರಿಸಲ್ಲ ನಾನು. ಬರ್ರಿ ಸರ್, ನೀವೇ ಕೊಟ್ಟು ಬರ್ರಿ ಸರ್. ಇಲ್ಲಿ ನಾಚಿಕಣದ್ದು ನೋಡಿ.
ಯೂಟ್ಯೂಬಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ತಾರೆ, ನೀವು ನೋಡಿದ್ರೆ ವೀಡಿಯೋ ಬೇಡ ಅಂತಿರಲ್ಲ. ಹಿಂದಕ್ಕೆ ಹೋಗ್ರಿ ಒಂಚೂರು. ನೀವು ಕೂತ್ಕೊಳ್ಳಿ, ನೀವು ಕೊಡಿ. ನೀವು ಹಿಂದಕ್ಕೆ ಹೋಗ್ಲಿಲ್ಲ, ವೀಡಿಯೋದಲ್ಲಿ ಬರ್ತೀರ ನೀವಿಲ್ಲ ಆದರೆ. ರಿವರ್ಸ್ ಫಾರ್ವರ್ಡ್. ಹಾಂ ಹಾಕಿ ಬರುತ್ತೆ. ಈ ಕಡೆಗೆ ಹಾಕಿ. ಹಾಂ ಕೊಡಿ. ಕ್ವಾಲಿಟಿ ಇದ್ದರೆ ಥರ ಬರಬೇಕಾಗುತ್ತೆ ದಾರ. ಬಿಟ್ಕೊಡಿ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ಟೆ ಉಣ್ಣಗಟ್ಟು ಬರ್ತದೆ, ಅಗಿಸ್ಬೇಕಾದ್ರೆ ಬಿಟ್ಕೊಡಿ ಆರಾಮಾಗಿ. ಹಳೆ ಮಷಿನ್ ನಾನು ನೋಡಿದಾಗ ಟೇಬಲ್ ಎಷ್ಟಾಗಲಿತ್ತು, ಇಷ್ಟೇ ಅಲ್ವ ಇದ್ದಿದ್ದು? ಸಣ್ಣದಿತ್ತು. ಇಷ್ಟೇ ಇದ್ದಿದ್ದು. ಇದ್ರಾಗ ನೋಡಿ, ಇವನ್ ನೀವೇನಾರು ಬಟ್ಟೆ ಗಿಟ್ಟೆ ಏನಾರು ಇಟ್ಕೊಬೇಕು, ಇದ್ರ ಮೇಲೆ ಆರಾಮಾಗಿ ಇಟ್ಕೊಬೋದು. ಇದು ನೋಡಿ, ಹೆಚ್ಚು ಕಡಿಮೆ 1 ಅಡಿ ಮೇಲೆ ಬಂದುಬಿಡುತ್ತೆ ಇದು. ಆಮೇಲೆ ಈ ಬಿಡ್ತು ಅಷ್ಟೇ, ಇದು ಜಾಸ್ತಿ ಇಟ್ಟಿದ್ದೀವಿ ಇದನ್ನು. ಅದಿದ್ದು ಬರೀ ಇಷ್ಟು ಕಡಿಮೆ ಇತ್ತು, ಇದು 1-2 ಇಂಚ್ ಕಡಿಮೆ ಇತ್ತು. ಇದನ್ನು ಜಾಸ್ತಿ ಇಟ್ಟಿದ್ದೀವಿ. ಏನೆಲ್ಲ ಪ್ಲಸ್ ಪಾಯಿಂಟು, ನೀವು ಹಳೆ ಮಷಿನ್ ನೋಡಿದ್ಕು ಇದಕ್ಕೂ ನೋಡಿದ್ಕು ನಿಮಗೆ ಕರೆಕ್ಟಾಗಿ ಹಾಂ ಅಂದರೆ ಹೇಳ್ತಿಲ್ವಾ, ಆ ಮಷಿನ್ನ ನಾವು ಬೇರೆಯವ್ರ ಕಡೆಯಿಂದ ಮಾಡಿಸಿ ನಾವು ಸಪ್ಲೈ ಕೊಡ್ತಾಯಿದ್ವಿ. ಈಗ ಈ ಮಷಿನ್ ನಮ್ಗೆ ಹಿಂಗೆ ಮಾಡಬೇಕು, ಇದೇ ಥರ ಕ್ವಾಲಿಟಿ ಇರಬೇಕು. ಆಮೇಲೆ ಈ ರೋಲರ್ ನೋಡಿ ಎಷ್ಟು ದೊಡ್ಡದಿದೆ ಇದು. ಈ ರೋಲರ್ ನೋಡಿ ಎಷ್ಟು ದಪ್ಪದಿದೆ ಇದು. ಇದಕ್ಕೆ ಒಂದು ಸ್ಟಾಪರ್ ಅಂತೇಳಿ ಹಾಕಿರ್ತೀವಿ ಇದಕ್ಕೆ. ಅದು ರಿಟರ್ನ್ ದಾರ ಆ ಒಳಗಡೆ ಈಚೆಗೆ ಬರಬಾರ್ದು. ಹಾಂ, ಇದು ನೋಡಿ, ಇದನ್ನು ಒಳಗಡೆ ಹೋಗ್ತಾ ಇರೋ ದಾರ ಈ ರೋಲರ್ ಮೇಲೆ ಹಿಂದಕ್ಕೆ ಬರಬಾರ್ದು. ಅದಕ್ಕೋಸ್ಕರ ಇದನ್ನು ಹಾಕಿರೋದು. ಇದು ಈ ರೋಲರು ಅಷ್ಟೇ. ಇದಕ್ಕೆ ರಬ್ಬರ್ ರೋಲರ್ನ ಮೇಲ್ಗಡೆಗೆ ಹಾಕಿದ್ದೀವಿ. ಅದರಲ್ಲಿ ರಬ್ಬರ್ ರೋಲರ್ ಕೆಳಗಡೆಗೆ ಇರ್ತಿತ್ತು. ಯಾಕೆ ಏನಾರು ಸುತ್ಕೊಂಡ್ರೆ ಪತ್ಕೊಂಡ್ರೆ ಚಾಕು ತೊಗೊಂಡು ಕೆಳಗಡೆಯಿಂದ ಕಟ್ ಮಾಡೋದು ಕಷ್ಟ. ಅದನ್ನು ಸ್ವಲ್ಪ ಏನಾದ್ರು ನೀವು ತಪ್ಪಿರೂ ಚಾಕು ಇದಕ್ಕೆ ರಬ್ಬರ್ಗೆ ಟಚ್ ಆಗಿಬಿಡ್ತಿತ್ತು. ಆವಾಗ ರಬ್ಬರ್ ರೋಲರ್ ಡ್ಯಾಮೇಜ್ ಆಗ್ತಿತ್ತು. ಹಾಗಾಗಿ ರಬ್ಬರ್ ರೋಲರ್ನ ಮೇಲ್ಗಡೆಗೆ ಇಟ್ಟಿದ್ವಿ. ಇದ್ರಾಗ ಇವಾಗ ನೀವು ಟಚ್ ಮಾಡ್ಕೊಬೇಕು ಅಂತಂದ್ರೆ ಇಲ್ಲಿ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಇದು ನೀವು ಇಲ್ಲೇನು ಕಟ್ ಮಾಡ್ಕೊಳೋ ಅವಶ್ಯಕತೆನೇ ಇಲ್ಲ. ಆಫ್ಟರ್ ಆಲ್ ಇದ್ರಲ್ಲಿ ಸುತ್ಕೊಳ್ಳೋ ಚಾನ್ಸೇ ಇಲ್ಲ. ಕಂಪ್ಲೀಟ್ ಇವಾಗ ಇದು ಈ ಕೆಳಗಡೆ ಇದು ಸ್ಟೀಲ್ ರೋಲರ್ ಇದೆಯಲ್ಲ, ಅದನ್ನು ಲೈನಿಂಗಲ್ಲಿ ಕಟ್ ಮಾಡಿರ್ತೀವಿ. ಲೈನಲ್ಲಿ ಕಟ್ ಮಾಡಿರ್ತೀವಿ. ಹಾಗಾಗಿ ಬಟ್ಟೆ ಸುತ್ಕೊಳೋದಿಲ್ಲ, ಈಸಿಯಾಗಿ ಎಳ್ಕೊಂಡು ಹೋಗ್ತೀವಿ. ಇದಕ್ಕೂ ಲೈನಿಂಗ್ ಕಟ್ ಮಾಡಿರ್ತೀವಿ ನೋಡಿರಿ. ಅದು ಲೈನಲ್ಲಿ ಕಟ್ ಮಾಡಿರ್ತೀವಿ ಅದನ್ನು. ಅದು ಆ ಕಡೆಯಿಂದ ನೋಡಿದ್ರೆ ಕಾಣಿಸುತ್ತೆ. ಅದು ಇಲ್ಲಿಂದ ಕ್ಲೀನಾಗಿ ಕಾಣಿಸುತ್ತೆ ನೋಡಿರಿ. ಎಷ್ಟು ಕ್ಲೀನಾಗಿ ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ಎಲ್ಲ ಕಡೆ ಅಷ್ಟೇ. ವೈರಿಂಗ್ ಆಗಿರಲಿ, ಸೆನ್ಸರಿ ಆಗಿರಲಿ,
ಕ್ಲೀನಾಗಿ ಅದನ್ನು ಕ್ವಾಲಿಟಿ ಮೇಂಟೈನ್ ಮಾಡಿದರೆ ನಾಳೆ ದಿನ ಯಾರಿಗೂ ಸಮಸ್ಯೆ ಬರೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದೀವಿ. ಇದನ್ನು ನಾವು ಮಾಡಲಿಕ್ಕೆ R&D ಮಾಡಲಿಕ್ಕೆ 4 ತಿಂಗಳು ತೊಗೊಂಡಿರೋದು. 4 ತಿಂಗಳು ಹಿಂಗೆ ನಿಮಗೆ ಫಸ್ಟ್ ಮಿಷನ್ ಇದು ಕೊಟ್ಟಿರೋದು ನಾವು. ಇದು ಫಸ್ಟ್ ಕೊಟ್ಟಿರೋದೇ ನಿಮಗೇನೆ ಇದು. ಸರಿ, ಏನು ಅನ್ನಿಸ್ತದೆ ನಿಮಗೆ ಇವಾಗ ಈ ಮಷಿನ್ ನೋಡಿ? ಕೆಲಸ ಮಾಡ್ಬೇಕು ಅಷ್ಟೇ. ಧೂಳು ಬರುತ್ತೆ ಮನೆ ಒಳಗಡೆಗೆ. ನೀವೇನು ಇಟ್ಕೊಂಡಿದ್ದೀರಲ್ವ, ಇದು ನಾನು ಹೇಳ್ದಂಗೆ ಫ್ಯಾನಿಗೆ ಹಾಕ್ಕೊಂಡು ನೀವು ಕಿಟಕಿಯಿಂದ ಬಿಟ್ಬಿಡ್ರಿ ಈಚೆ ಕಡೆಗೆ. ನೀವು ಇದ್ರೊಳಗಡೆ ನೀವು ಇದು ಮಾಡೋಕ್ಕೆ ಹೋದಾಗ ಧೂಳು ಸುತ್ಕೊಳುತ್ತೆ, ನೋಡ್ಕೊಳ್ಳಿ ಅಷ್ಟೇ. ಸರ್, ಏನು ಅನಿಸುತ್ತೆ ನಿಮಗೆ ಈ ಮಷಿನ್? ನೀವು ನೋಡಿದ ಹಳೆ ಮಿಷಿನ್ಗೂ ಈ ಮಷಿನ್ಗೂ ಓಪನ್ ಇರಬೇಕಿತ್ತು. ಅದ್ರಾಗೆ ಇದರಲ್ಲಿ ಬಹಳ ಒಳ್ಳೇದು. ಯಾಗೊತ್ತಾ, ಈ ಸಡನ್ ಮಕ್ಳು ಬಂದೇ ಬರ್ತವೆ, ಹೌದು, ಸರಿಯಾಗಲ್ಲ. ನಾವೇ ಸಡನ್ ಆಗಿ ಮಾಡ್ಬೇಕಾದ್ರೆ ಇದಾಗ್ಬಿಡುತ್ತೆ. ಇದೊಂದು ಬಹಳ ಚೆನ್ನಾಗಿರೋದು. ಆಕ್ಸಿಡೆಂಟ್ ಪ್ರಾಬ್ಲಮ್ನ ನಾವು ಅದನ್ನ ಮಾಡ್ಬೇಕಂತೇಳಿ ಇದನ್ನ ಮಾಡಿರ್ತೀವಿ. ಬಹಳ ಒಳ್ಳೇದು ಮಾಡಿರೋದು, ಅದೊಂದು ಬಹಳ ಚೆನ್ನಾಗಿದೆ. ಈಗ ಇದನ್ನ ನೀವು ಕ್ಲೋಸ್ ಮಾಡ್ಕೊಂಡೇ ಮಾಡ್ತಾ ಇರಿ, ಏನು ಸಮಸ್ಯೆ ಬರೋದಿಲ್ಲ. ಇದು ಅಷ್ಟೇ, ಬಟ್ಟೆ ಹಿಡ್ಕೋಬಹುದು ಜಾಸ್ತಿ. ಈಗ ಇಲ್ಲಿ ಹಿಡ್ಕೊಂಡ ಬಂದು ಅದ್ರ ಮೇಲೆ ಪಕ್ಕದಲ್ಲಿ ನೋಡಿ. ನಮಗೆ ಯಾರ್ಯಾರು ಎಂತೆಂಥ ಮಿಷಿನ್ನ ಮಾಡಿಕೊಟ್ರು, ಆದರೆ ಇಲ್ಲ ಅವ್ಯಾವು ಸರಿ ಇಲ್ಲ, ನಾವು ಇದೇ ಇದರಲ್ಲಿ ಮಾಡಬೇಕು ಅಂತೇಳಿ ಈ ಥರ ಒಂದು ಮಾಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಮುಂದಕ್ಕೆ. ಇನ್ನೊಂದು, ಅವ್ರಿಗೆ ಏನಾರು ಕ್ಲೀನ್ ಮಾಡ್ಕೊಬೇಕು ಅಂತಂದರೆ ಎಲ್ಲ ಡೋರ್ನ ನಟ್ಟು boltu ಬಿಚ್ಚಿಬಿಟ್ಟು ಸೈಡ್ಗೆ ಆಮೇಲೆ ಕ್ಲೀನ್ ಮಾಡ್ಕೊಬೇಕಿತ್ತು. ಇದನ್ನು ಜಸ್ಟ್ ಡೋರ್ ತೆಗೆದ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲ ಕಡೆನೂ ಓಪನ್ ಮಾಡಿಬಿಟ್ಬಿಟ್ರೆ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ಇದನ್ನು. ನೋಡಿ, ಇದು ಕಂಪ್ಲೀಟ್ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಇದನ್ನು. ಫಸ್ಟ್ ಮಷಿನ್ನು ನಿಮಗೆ ಕೊಡ್ತಾರದು ಇದು. ಸರಿ, ಏನಿದೆ, ಚೆನ್ನಾಗಾಗಲಿ, ಚೆನ್ನಾಗಿ ಓಡಲಿ, ದುಡಿಮೆನೂ ಚೆನ್ನಾಗಾಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಮ್ಮ, ನಮಗೆ ಇದರಿಂದಲೇ ದುಡ್ಕೊಬೇಕು ಅಂತ ಇಲ್ಲ. ಒಬ್ಬ ನಾಯಿ ನನಗೆ ಚಾಲೆಂಜ್ ಮಾಡೋದ, ನೀನು 2 ಮಿಷನ್ ಮಾರ್ಬಿಡು ನೋಡ್ತೀನಿ ಅಂತೇಳಿ. ಯಾರು ಹೇಳು? ಹಾಂ, 2 ಮಿಷನ್ ಮಾರ್ಬಿಡು, ಈ ಕಿತ್ತೋಗಿರೋ ಮಿಷನ್ನ ನೀನು ಅಲ್ಲಿಂದ ತಂದು ಮಾರ್ತಿದ್ಯಲ್ವಾ, ಮಿಷನ್ ನೀನು ಮಾರ್ಬಿಡು ನೋಡೋಣ ಅಂತ ಹೇಳೋಗಿದ್ದ. ಮಾತ್ರೆ ಮಂಗೆ ನನ್ನ ಮಗನಿಗೂ ಮಷಿನ್ ಮಾಡೋನಿಗೆ ಏನು ಗೊತ್ತು? ಅವನು ಹೇಳಿದ ಮಾತಿಗೆ ಇಲ್ಲ, ಇವನು ಏನಕ್ಕಂದ, ನಾನು ಇದನ್ನು ಮಾಡಲೇಬೇಕು, ಈ ಥರ ಒಂದು ನಮ್ಮದೇ ಸ್ವಂತವಾಗಿ ಮಾಡಲೇಬೇಕು, ಕ್ವಾಲಿಟಿ ಮಾಡಬೇಕು ಮೇಯ್ನು ಅಂತೇಳಿ ನಾವು ಈ ಥರ ಇದನ್ನು ಮಾಡಿದ್ದೇವೆ. ಅದೇನು ಅಲ್ಲ, ನಾವು ಬೇಕಂತಲೇ ಮಾಡಿದ್ದದನ್ನು. ಆ ಮಷಿನ್ಗೂ ಈ ಮಷಿನ್ಗೂ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತಂದರೆ ಡಿಫ್ರೆಂಟ್ ಇದೆ ನೋಡಿ. ಇವಾಗ ನೀವು ಅದು ಆನ್ ಮಾಡಿದ್ರು ಆನ್ ಆಗಲ್ಲ ಅದು. ನೋಡಿ, ದಾರದ ಕ್ವಾಲಿಟಿನೂ ಅಷ್ಟೇ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ನೋಡಿ, ಈ ಥರ ದಾರ ನೀಟಾಗಿ ಬಂದ್ರೇ ಇದು ಸೇಲ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪುಡಿ ಜಾಸ್ತಿ ಬಂತು ಅಂದರೆ ಇದಕ್ಕೆ ರೆಸ್ಪಾನ್ಸ್ ಇರಲ್ಲ. ಇದಕ್ಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ದಾರ. ಸರ್, ಇನ್ನೊಂಥರ ಬಟ್ಟೆ ತೋರಿಸಿದ್ರಲ್ಲ, ಯಾವುದಲ್ಲಿ? ಸ್ವಲ್ಪ ಎಲಾಸ್ಟಿಕ್ ಥರ, ಅದು ಚೆನ್ನಾಗಿ ಬರುತ್ತೆ. ಅದು ಬರುತ್ತೆ ಇದರಲ್ಲಿ. ಹಾಂ, ಅದು ಬರುತ್ತೆ, ಅದು ಬರುತ್ತೆ ಇದರಲ್ಲಿ. ಅದೇ ನೀವು ಹೇಳ್ದಂಗೆ ಸ್ವಲ್ಪ
ಆದ ತಕ್ಷಣ ಎಲ್ಲ ನೀಟಾಗಿ ಕೊಡೋಬಿಟ್ಟು ಕ್ಲೀನಾಗಿ ಕೊಡೋಬಿಟ್ಟು ಅದನ್ನು ಮಿಷಿನ್ಗೆ ಅಂತ ಕಾಟನ್ ಅಂತಂದ್ಮೇಲೆ ಧೂಳು ಗ್ಯಾರಂಟಿ, ಧೂಳು ಬಂದೇ ಬರುತ್ತೆ. ಅದನ್ನು ನೀಟಾಗಿ ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಇಂಜಿನ್ ಕೆಲಸ ಮಾಡೋರಿಗೆ ಅದು ಕೆಲಸಕ್ಕೆ ತೊಂದರೆ ಆಗುತ್ತೆ, ಧೂಳಾಗುತ್ತೆ, ಕೈ ಆಗುತ್ತೆ. ಬಟ್ ನೀಟಾಗಿ ಮಾಡಿಕೊಟ್ರೆ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಅಷ್ಟೇ. ನೋಡಿ ಇವಾಗ ಇದೇನಿದೆಯಲ್ವ ಇದಾಗೆ ನೋಡಿ, ಈ ಲೈಟಾಗಿ ಧೂಳು ಬರುತ್ತೆ, ಆ ಸಣ್ಣ ಪುಡಿ ಬೀಳುತ್ತೆ ನೋಡಿ. ಇಷ್ಟು ದೊಡ್ಡ ಬಟ್ಟೆನಲ್ಲಿ 1 2 3 4 ಪೀಸ್ ಬಿದ್ದು ಅಷ್ಟೇ. ಇನ್ನು ಉಳ್ಕೊಂಡಿದ್ದೆಲ್ಲ ಕ್ಲೀನಾಗೆ ಬಂತು. ಅಂದರೆ ಕ್ವಾಲಿಟಿ ಅಂತಾರೆ ಹಿಂಗೆ ಬರಬೇಕು. ಸುಮ್ಮನೆ ಬಟ್ಟೆ ಕ್ವಾಲಿಟಿ ಬರಲ್ಲ, ಮಷೀನು ಚೆನ್ನಾಗಿರಬೇಕು. ಹೌದು. ಯಾವ ಬಟ್ಟೆನಾರು ಹಾಕಿ ತಗೊಳ್ಳಿ, ಹಾಕಿದನ್ನು ಆ ಕಡೆಯಿಂದ ಈ ಕಡೆಯಿಂದ ಕೊಡ್ತಾ ಹೋಗಿ, ಏನಾಗಲ್ಲ. ಇವಾಗ ನೆಕ್ಸ್ಟು ಇಮಿಡಿಯೇಟಾಗಿ ಬಟ್ಟೆನ ಇಟ್ಕೊಂಡು ಈ ಕಡೆ ಕೊಡ್ತಾ ಹೋಗ್ಬೋದು. ರೆಡಿ ಮಾಡಿ ಇಟ್ಕೊಂಡ್ರೆ ರನ್ ಮಾಡಿ.